ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಏನು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ಮಾಮೂಲಿ ಅಂದರೆ ಪಾರಿವಾಳನ ಸ್ನಾನಕ್ಕೆ ಬಿಡ್ತಾಯಿದ್ದೀವಿ ಫ್ರೆಂಡ್ಸ್. ಪಾರಿವಾಳನ ಸ್ನಾನ ಮಾಡೋಕ್ಕೆ ಬಿಡೋದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಅಕ್ಕಿ ಕುರ್ಜಾಗುತ್ತೆ, ಸ್ನಾನ ಮಾಡೋದ್ರಿಂದ ಕುರ್ಜಾಗುತ್ತೆ ಅಂದರೆ ಪುಕ್ಕ ಉದುರಿಸ್ಕೊಳ್ಳುತ್ತೆ. ಪುಕ್ಕ ಉದುರಿಸ್ಕೊಳ್ಳೋದ್ರಿಂದ ಅಕ್ಕಿಗೆ ಹೊಸ ಪುಕ್ಕ ಬರುತ್ತೆ. ಆಮೇಲೆ ಇನ್ನೂ ಒಂದು ಅಕ್ಕಿ ಕ್ಲೀನಾಗಿರುತ್ತೆ. ಇವಾಗ ಮೇಯ್ನ್ ಕ್ಲೀನಾಗಿದ್ರೇ ಬ್ಯಾಕ್ಟೀರಿಯಾ ಎಲ್ಲ ಹೋದ್ರೇ ಅಕ್ಕಿ ಹುಷಾರಾಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ಹುಷಾರು ತಪ್ಪೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಅಂದರೆ ಒಂದು ಮಂತಲ್ಲಿ 2 ಟೈಮ್ಸ್ ಬಿಡ್ತೀವಿ, ಮ್ಯಾಕ್ಸಿಮಮ್ 2 ಟೈಮ್ಸ್ ಫ್ರೆಂಡ್ಸ್, ಇಲ್ಲ 1 ಟೈಮ್ ಬಿಡ್ತೀವಿ, ಮ್ಯಾಕ್ಸಿಮಮ್ 2 ಟೈಮ್ ಅಷ್ಟೇ. ಈ ಥರ ಬೆಳಗ್ಗೆ ಬಿಸಿಲಿರೋ ಟೈಮಲ್ಲಿ ಬಿಡ್ತೀವಿ. ಫಸ್ಟು ನಾವು ಗಂಡುಗಳು ಬಿಟ್ಬಿಡ್ತೀವಿ, ಹೆಣ್ಣು ಗಂಡೆಲ್ಲ ಒಟ್ಟಿಗೆ ಬಿಡಲ್ಲ, ಬರೀ ಗಂಡುಗಳು ಬಿಟ್ಬಿಡ್ತೀವಿ ಅಷ್ಟೇ ಫ್ರೆಂಡ್ಸ್. ಗಂಡು ಬಿಟ್ಟು ಆಮೇಲೆ ಅವೆಲ್ಲ ಮುಗಿಸಾದ್ಮೇಲೆ ಹೆಣ್ಗಳನ್ನ ಬಿಡೋದು. ಫಸ್ಟ್ ಈ ಥರ ಫಸ್ಟು ಟಬ್ಗೆಲ್ಲ ಅಂದರೆ ಮರಿ ಮಾಡಿರೋದಾಗಲಿ ಮೊಟ್ಟೆ ಮೇಲೆ ಇರೋದಾಗಲಿ ಎಲ್ಲನೂ ಬಿಟ್ಬಿಡ್ತೀವಿ. ಅದೇನಿಲ್ಲ, ಒಣಗಿಸ್ಕೊಂಡ್ರೆ ಸಾಕು. ಈ ಥರ ಬಿಸಿಲಿರುತ್ತಲ್ಲ, ಬಿಸಿಲಿರೋ ಟೈಮಲ್ಲಿ ಸ್ನಾನ ಮಾಡೋಕೆ ಅದಕ್ಕೆ ಬಿಡಬೇಕು ನೋಡಿ. ಇವಾಗ ಈ ಥರ ಸ್ನಾನಕ್ಕೆ ಬಿಟ್ಟಿರ್ತೀವಿ, ಕ್ಲೀನಾಗಿ ಅವು ಮೈ ತೊಳ್ಕೊಳ್ಳುತ್ತೆ. ಅವಾಗವೇ ತೊಳ್ಕೊಳ್ಳೋದು ಫ್ರೆಂಡ್ಸ್, ನಾವೇನು ಹೋಗಿ ತೊಳೆಯೋದೇನು ಬೇಡ. ಇವಾಗ ಈ ಥರ ಟಬ್ಬಾದರೂ ಓಕೆ, ಆ ಥರ ಬಾಣಲಿ ಆದರೂ ಓಕೆ. ಇಲ್ಲ ನಮ್ಮ ಕೈಲಿ ಅದೋ ಇಲ್ಲ ಸ್ವಲ್ಪ ದೊಡ್ಡದು ಬಕೆಟೇ ಇದೆ ಅಂದರೆ ಒಂದು ಮೀಡಿಯಮ್ ರೇಂಜ್ ಬಕೆಟ್ ಇದ್ರೂ ಓಕೆ ಫ್ರೆಂಡ್ಸ್. ಅದು ಪಾರಿವಾಳ ನೀರನ್ನ ನೋಡಿದ್ರೆ ಅದೇ ಅದು ನೀರು ಮೇಲೆ ಹೋಗ್ಬಿಡುತ್ತೆ. ಏನಿಲ್ಲ, ಸ್ನಾನ ಮಾಡ್ಕೊತಾವೆ ನೀರು ನೋಡಿದ ತಕ್ಷಣವೇ. ಅದಕ್ಕೋಸ್ಕರ ಅಂತಲೇ ಸಪ್ರೇಟ್ ಇದರ ಟಬ್ಬೆಲ್ಲ ಏನು ತೊಗೋಬೇಕು ಅಂತೇನಿಲ್ಲ, ಬಕೆಟ್ ಇದ್ರೂ ಸಾಕು. ಆದರೆ ನೀರು ಅವು ಕಾಣಿಸ್ಬೇಕು. ಅವು ಅವು ಹತ್ತಿದ್ರೆ ನೀರಿಗೆ ಇಳಿದ್ಬಿಟ್ರೆ ಮುಗ್ದೋಯ್ತು. ಅವೇನು ಮುಳುಗಿ ಏನೂ ಆಗೋಲ್ಲ ಫ್ರೆಂಡ್ಸ್, ಮುಳುಗಲ್ಲ ಅವು ಅಷ್ಟಾಗಿ. ಆಮೇಲೆ ನೋಡಿ, ನಾವು ಬೇರೆಯವ್ರ ಥರ ಎಲ್ಲ ಏನೇನೋ ಎಕ್ಸ್ಟ್ರಾ ಎಲ್ಲ ಸುಮ್ಮನೆ ವೀಡಿಯೋಗೋಸ್ಕರ ಎಲ್ಲ ಯೂಸ್ ಮಾಡಲ್ಲ. ಸ್ವಲ್ಪ ಅರಿಶಿನ ಹಾಕ್ತೀವಿ ಅಷ್ಟೇ. ಅಂದರೆ ಏನು ಒಂದು ನಂಬಿಕೆ ಫ್ರೆಂಡ್ಸ್, ಅದೇನು 100% ರಿಸಲ್ಟ್ ಕೊಡುತ್ತೆ ಆ ಥರ ಎಲ್ಲ ಒಂದು ನಂಬಿಕೆ. ಅದು ಅರಿಶಿನದಿಂದ ಅಂದರೆ ಅರಿಶಿನ ಹಾಕೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದು ಸಾಯುತ್ತೆ ಅನ್ನೋ ಒಂದು ನಂಬಿಕೆ. ಸಾಯುತ್ತೆ, ಅದು ಆ್ಯಂಟಿವೈರಸ್ ಥರನೇ ವರ್ಕ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ತೀವಿ ಅಷ್ಟೇ. ಏನೇನೋ ಎಕ್ಸ್ಟ್ರಾ ಎಲ್ಲ ಏನೇನು ಮಿಕ್ಸ್ ಮಾಡಲ್ಲ. ಸ್ವಲ್ಪ ಅರಿಶಿನ ಹಾಕ್ತೀವಿ ಅಷ್ಟೇ. ಅಂದರೆ ಬೆಳಗಿನ ಜಾವ ಕ್ಲೀನಾಗಿ ಸ್ನಾನ ಮಾಡಿಕೊಂಡ್ರೆ ಆವಾಗ ಅರಿಶಿನೂ ಹಾಕ್ತೀವಲ್ಲ, ಅದರಿಂದ ಬ್ಯಾಕ್ಟೀರಿಯಾ ಏನಾದ್ರು ಇದ್ದರೆ ಪಕ್ಕ ಸಾಯುತ್ತೆ. ಅದರಿಂದ ನಮ್ಮ ಅಕ್ಕಿನೂ ಹುಷಾರಾಗಿರುತ್ತೆ, ಸೇಫಾಗಿರುತ್ತೆ. ಆಮೇಲೆ ಮೇಯ್ನು ಫ್ರೆಂಡ್ಸ್, ಈ ಜನವರಿ ಮೇಲೆ ಆರೋ ಅಕ್ಕಿಗಳೇನಾದರೂ ಇದ್ದರೆ ಆ ಪಟಗಳನ್ನ, ಚಿಕ್ಕ ಪಟಗಳನ್ನ ಬಿಡೋಕೆ ಹೋಗ್ಬಾರ್ದು. ಆಡೋ ಅಕ್ಕಿ ಏನಾದರೂ ಇದ್ದರೆ ಅವನ್ನ ಕಂಟಿನ್ಯೂಸ್ ಆಗಿ ಬಿಡಬೇಕು ಫ್ರೆಂಡ್ಸ್. ಹೆಂಗಿರೋ ರೆಕ್ಕೆ ಹೊಡೆದಿಟ್ಟಿರ್ತೀವಲ್ಲ, ಜನವರಿ ಮೇಲೆ ವಾರದಲ್ಲಿ 2 ಸರಿ, ವಾರದಲ್ಲಿ 3 ಸರಿ ಅದೇ ಸ್ನಾನ ಮಾಡಲೇನಂದರೆ ನಾವೇ ಸ್ನಾನ ಮಾಡಿಸ್ಬಿಡ್ಬೇಕು. ಏನಕ್ಕೆ ಅಂದರೆ ಇವಾಗ ಕುರ್ಜ ಆಗಿಲ್ಲ ಅಂದ್ಕೊಳ್ಳಿ, ಅದು ಅಂದರೆ ಸ್ನಾನ ಮಾಡಿದ್ರೆ ಕುರ್ಜಾಗುತ್ತೆ. ಏನಾದ್ರು ಕುರ್ಜ ಆಗಲಿಲ್ಲ ಅಂದ್ಕೊಳ್ಳಿ, ಕರೆಕ್ಟಾಗಿ ಸೀಲ್ಗೆ ಟೈಮ್ಗೆ ಇಲ್ಲ ಅಂದರೆ ಸೀಸನ್ ಟೈಮ್ಗೆ ಕುರ್ಜಾಗ್ಬಿಡುತ್ತೆ. ಅವಾಗ ಮಳೆ ಬರ್ತಾ ಇರುತ್ತೆ, ಒಂದೊಂದು ಸರಿ ಮಳೆಯಲ್ಲೆಲ್ಲ ನೆಂದ್ಬಿಟ್ರೆ ಸ್ವಲ್ಪ ನೀರಾಗ್ಬಿಟ್ರೆ ಕುರ್ಜಾಗ್ಬಿಡುತ್ತೆ. ಇವಾಗ ಕುರ್ಜಾದರೆ ಅಕ್ಕಿನ ಆರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಅನಿಸುತ್ತೆ ಏನೋ ಆರೋ ಅಕ್ಕಿಗಳು ಆರ್ತವೆ, ಆರದೇ ಇರೋ ಅಕ್ಕಿಗಳು ಆರಲ್ಲ. ಒಳಗಡೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್, ಆರದೇ ಇರೋದಕ್ಕೆ ಅಕ್ಕಿ. ಇವಾಗ ಕುರ್ಜಾಗ್ಬಿಟ್ರೆ ಆ ಪುಕ್ಕದಲ್ಲಿ ಬ್ಲಡ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಪುಕ್ಕ ಉದುರೋಗಿರುತ್ತೆ, ಹೊಸ ಪುಕ್ಕ ಬಂದರೆ ಬ್ಲಡ್ ಇರುತ್ತೆ. ಅಕ್ಕಿ ಅದು ಆರಬೇಕಾದ್ರೆ ಆ ಬ್ಲಡ್ಡೆಲ್ಲ ಇರುತ್ತಲ್ಲ, ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡ್ಯಾಮೇಜ್ ಆದಮೇಲೆ ಅಕ್ಕಿಗೆ ತುಂಬ ನೋವಾಗುತ್ತೆ. ಅದರಿಂದ ಕಮ್ಮಿ ಟೈಮ್ ಮಾಡಿಬಿಡುತ್ತೆ, ಜಾಸ್ತಿ ಹೋಗಲ್ಲ. ಆಮೇಲೆ ಈ ಪಟಗಳನ್ನೂ ಅಷ್ಟೇ ಫ್ರೆಂಡ್ಸ್, ದಸ್ತಾಗರಿ ಏನಾದರೂ ಉದುರಿಸ್ಕೊಂಡ್ರೆ ಆರ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅಕ್ಕಿದು ಅದು ಸ್ಟ್ರೆಂತೇ ಇರಲ್ಲ. ಇವಾಗ ದಸ್ತಾಗರಿ ಎಲ್ಲ ಉದುರಿಸ್ಕೊಂಡ್ಬಿಟ್ಟಿದೆ ಅಂದರೆ ಆ ಗರಿ ಮೇಲ್ಗಡೆ ದೊಡ್ಡ ಗರಿ ಬರುತ್ತಲ್ಲ, ಅದೇ ತಾಯಿರೆಕ್ಕೆ ಅಂತಾರೆ ಒಬ್ಬೊಬ್ಬರು, ದಸ್ತಾಗರಿ ಅಂತಾರೆ, ಅದು ಉದುರಿಸ್ಕೊಂಡ್ಬಿಟ್ರೆ ಅಕ್ಕಿ ಆರೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ರೆಕ್ಕೆ ಕಿತ್ಕೊಡೋದು. ಸೀಸನ್ ಟೈಮ್ಗಿಂತ ಮುಂಚೆನೇ ರೆಕ್ಕೆ ಕಿತ್ಕೊಟ್ಬಿಡ್ತಾರೆ. ಅದು ಜನವರಿ ಹೋಲಿ ಹಬ್ಬಕ್ಕೆ ಕಿತ್ಕೊಡೋದು, ನಾವು ಕಿತ್ಕೊಡ್ತೀವಿ. ಆಮೇಲೆ ಇವಾಗ ಪಟಗಳನ್ನ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು 1 ಕಳಿ 2 ಕಳಿಗೆ ಬಿಡೋ ಪಟಗಳಿಗೆಲ್ಲ ರೆಕ್ಕೆ ಅಂದರೆ ನೀರಿಗೆ ಬಿಡೋಕ್ಕೆ ಹೋಗಲ್ಲ. ಫಸ್ಟ್ ಆರಿಸ್ಬಿಡ್ತೀವಿ, ಆಮೇಲೆ ಸ್ನಾನ ಮಾಡ್ಕೊಂಡು ರೆಕ್ಕೆ ಹೊಡೆದು ಇಟ್ಬಿಡ್ತೀವಿ ಎತ್ಸಾದ್ಮೇಲೆ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಸ್ನಾನಕ್ಕೆ ಬಿಡೋದ್ರಿಂದ ಡೈಲಿ ಬಿಡಬೇಕಂತ ಏನಿಲ್ಲ ಫ್ರೆಂಡ್ಸ್. ತಿಂಗ್ಳಿಗೆ 1 ಸರಿ 2 ಸರಿ ಬಿಟ್ಟರೆ ಸಾಕು. ಆಮೇಲೆ ಅದು ಸ್ನಾನ ಎಲ್ಲ ಆಯಿತಾ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಈ ಥರ ಬಿಸಿಲಲ್ಲಿ ಫುಲ್ ಒಣಗೊಳಕ್ಕೆ ಬಿಡ್ತೀವಿ ಫ್ರೆಂಡ್ಸ್. ಅಂದರೆ ಒಣಕೊಳ್ಬೇಕು ಅದು. ಈಗ ಅಕ್ಕಿ ಒದ್ದೆನೇ ಇದ್ದರೆ ಒಳಗಡೆ ಹಾಕಿದ್ರೆ ಅದು ಆದರೂ ಒಣಗಿಸ್ಕೊಳ್ಳೋದು ಫ್ರೆಂಡ್ಸ್. ಆ ಥರ ಏನಿಲ್ಲ. ಮೊಟ್ಟೆ ಮರಿ ಇದ್ದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಅದು ಇನ್ನು ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ ಫ್ರೆಂಡ್ಸ್. ಅಕ್ಕಿ ಈ ಮಳೇಲಿ ನೆಂದಿರೋ ನೀರಾಗಿರುತ್ತಲ್ಲ, ಆ ಥರ ಆಗಿದ್ರೆ ಕಷ್ಟ. ಇಲ್ಲ ಅಂದರೆ ಏನಾಗಲ್ಲ, ಸ್ವಲ್ಪ ಬಿಸಿನೇ ಇರುತ್ತಲ್ಲ, ಅದು ಆರ್ಕೊಬಿಡುತ್ತೆ, ಏನಾಗಲ್ಲ. ಮರಿಗೂ ಏನಾಗಲ್ಲ, ಮೊಟ್ಟೆಗೂ ಏನಾಗಲ್ಲ ಫ್ರೆಂಡ್ಸ್. ಸುಮ್ಮನೆ ವೀಡಿಯೋಲಿ ಹೇಳ್ಬೇಕಲ್ಲ ಅಂತ ಹೇಳೋದೇನಿಲ್ಲ, ಏನಾಗಲ್ಲ, ಅಷ್ಟಾಗಿ ಏನಾಗಲ್ಲ. ಆಮೇಲೆ ಇವಾಗ ಗಂಡುಗಳೆಲ್ಲ ಆಯ್ತಲ್ಲ, ಹೆಣ್ಗಳು ಬಿಡ್ತಾಯಿದ್ದೀವಿ. ಹೆಣ್ಗಳು ನೋಡಿ ಇವಾಗ ಇದು ಚೀಕ್ಲು ಪಟ ಅದೆಲ್ಲ ಹೆಣ್ಗಳು, ದೊಡ್ಡ ಹೆಣ್ಗಳು.
ಆದರೆ ಫ್ರೆಂಡ್ಸ್ ಈಗ ಸ್ವಲ್ಪ ದಿನದಿಂದ ಎಲ್ಲ ಅಕ್ಕಿಗಳು ಕೊಟ್ಬಿಟ್ವಿ, ಒಂದು 15 ಅಕ್ಕಿ ಹತ್ರ ಕೊಟ್ಬಿಟ್ವಿ, ಸೇಲ್ ಮಾಡಿಬಿಟ್ವಿ. ರೀಸನ್ ಏನಿಲ್ಲ ಫ್ರೆಂಡ್ಸ್, ಎಕ್ಸಾಮ್ ಹತ್ರ ಬಂತು, ಆರ್ಸೋಕ್ಕೆ ಟೈಮ್ ಇರಲಿಲ್ಲ, ಅಕ್ಕಿ ಕಳೆದೋಯ್ತಿತ್ತು, ಆಮೇಲೆ ಸುಮ್ಮನೆ ಮೇಂಟೈನ್ ಮಾಡೋಕ್ಕೂ ಆಗ್ತಿಲ್ಲ ಅಂದ್ಬಿಟ್ಟು ಕೊಟ್ಬಿಟ್ವಿ. ಇನ್ನು ತರಬೇಕು. ಇದೆಲ್ಲ ತುಂಬ ದೊಡ್ಡ ದೊಡ್ಡ ಲೈನ್ ಅಕ್ಕಿಗಳು ಫ್ರೆಂಡ್ಸ್. ಅಂದರೆ ಲೈನ್ ಹೆಸರೆಲ್ಲ ಏನು ಗೊತ್ತಿಲ್ಲ, ಅಂದರೆ ಒಳ್ಳೊಳ್ಳೆ ಟೈಮ್ ಮಾಡಿರೋ ಅಕ್ಕಿಗಳು, 11 ಅವರ್ 25 ನಿಮಿಷ ಆ ಥರ ಎಲ್ಲ ಆಡಿರೋ ಅಕ್ಕಿಗಳಿದ್ದಾವೆ. ಅಂದರೆ 10 ಅವರ್ಸ್ ಇವಾಗ ಅಲ್ಲೊಂದು ಮಕ್ಷಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಂತಿದೆಯಲ್ಲ ಆ ಕಡೆ, ಅದ್ರ ಅಮ್ಮ ಬಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ದಾವಡಿಲಿ ಕಂಟಿನ್ಯೂಸ್ ಆಗಿ 10 ಅವರ್ ಮೇಲೆ 5 ವರ್ಷದಿಂದ ಆಡ್ತಿದ್ದೆ ಫ್ರೆಂಡ್ಸ್. ಅದು ಕೊಟ್ಟಿರೋ ಒಂದೇ ಒಂದು ಪಟ, ಅದು ಮರಿ ಮಾಡ್ಸೋಕ್ಕಿಂತ ಇಸ್ಕೊಂಬಂದಿರೋದು. ವಾಪಸ್ ಕೊಡ್ಬೇಕು ಆ ಮಕ್ಷಿ ಪಟ್ಟಣ, ಕೊಡಲೇಬೇಕು, ಇಲ್ಲಾಂದರೆ ಬಿಡಲ್ಲ ಅವರು. ಮರಿ ಮಾಡ್ಸೋಕ್ಕೆ ಅಂತ ಇಸ್ಕೊಂಬಂದಿರೋದು. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಹೆಣ್ಗಳು ಒಂದ್ಸರಿ ಗಂಡುಗಳು ಒಂದ್ಸರಿ ಬಿಡ್ತೀವಿ. ಏನಕ್ಕೆ ಅಂದರೆ ಗಂಡು ಹೆಣ್ಣು ಒಟ್ಟಿಗೆ ಬಿಟ್ಟರೆ ಕಿತ್ತಾಡ್ಕೊತವೆ, ಬೇರೆ ಬೇರೆ ಏನಾದ್ರು ಮಿಸ್ಸಾಗಿ ತುಳ್ಕೊಂಡ್ರೆ ವೇಸ್ಟ್. ಅಂದರೆ ಲೈನ್ ನಾವು ಏನು ಮಾಡಬೇಕು ಅಂತ ಹೋಗಿರ್ತೀವಿ, ಅದು ಹಾಳಾಗುತ್ತೆ. ಹಂಗಾಗಿ ನಾವು ಬಿಡೋಕೆ ಹೋಗಲ್ಲ. ಇದು ನೋಡಿ, ಹೆಣ್ಗಳಾದರೆ ಸಿಂಪಲಾಗಿ ಸ್ನಾನ ಮಾಡ್ತಾವೆ, ಗಂಡುಗಳು ಕಿತ್ತಾಡ್ತವೆ, ಅದಕ್ಕೋಸ್ಕರ 2 ಟಬ್ ಬಿಡೋದು. ಇಲ್ಲ 1 ಟಬೇ ಸಾಕಾಗುತ್ತೆ. ಆ ಗಂಡುಗಳು ಕಿತ್ತಾಡ್ತವೆ ಅಂದ್ಬಿಟ್ಟು 2 ಇಟ್ಟಿರೋದು. ಇದೆಲ್ಲ ನೋಡಿ, ಅದು ಹಿಂದ್ಗಡೆ ಮಕ್ಷಿ ರೆಕ್ಕೆ ಹೊಡಿತಿದೆಯಲ್ಲ, ಆ ಮಕ್ಷಿ ಎಣ್ಣೆ ಅದ್ರ ಅಮ್ಮ ಆರ್ತಿದೆ. ಇದು ಅಂದರೆ ಇದು ಆರಿಸಿಲ್ಲ, ಅವ್ರು ಒಂದೇ ಒಂದು ಪಾಠ ಮಾಡಿಸಿದ್ರು ಅಂದ್ಬಿಟ್ಟು ರೆಕ್ಕೆ ಹೊಡೆದು ಇಟ್ಟಿದ್ರು. ನಾನು ಇಸ್ಕೊಬಂದಿದ್ದೀನಿ ಮರಿ ಮಾಡ್ಸೋಣ ಅಂದ್ಬಿಟ್ಟು ಮರಿ ಮಾಡಿಸಿದ್ದೀವಿ. ಒಂದು ತಾಮ್ರಲ್ಲಿ ಪಟ್ಟ ಆಗೈತೆ, ತುಂಬ ಚೆನ್ನಾಗಿ ಬಂದೈತೆ. ಬಿಡೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ದೊಡ್ಡ ಲೈನ್ ಅಲ್ವಾ, ಸುಮ್ಮನೆ ಯಾಕೆ ಕಳ್ಕೊಳ್ಳೋದು ಅಂತ. ಇನ್ನೊಂದು ನೆಕ್ಸ್ಟ್ ಪಾಠ ಬೇಡ, ಇಲ್ಲ ಏನು ಮಾಡೋದು ಅಂತ ನೋಡಬೇಕು ಫ್ರೆಂಡ್ಸ್. ನೆಕ್ಸ್ಟು ಮುಂದೆ ಬರೋ ವೀಡಿಯೋಲಿ ಅದೆಲ್ಲ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇವಾಗ ನೋಡಿ, ಈ ಥರ ಹೆಣ್ಗಳು ಒಂದ್ಸರಿ ಗಂಡುಗಳು ಒಂದ್ಸರಿ ಬಿಟ್ಟಾದ್ಮೇಲೆ ಮತ್ತೆ ಅವನು ಒಣಕೊಳಕ್ಕೆ ಬಿಟ್ಟರೆ ಅಕ್ಕಿ ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ವಾರಕ್ಕೊಂದ್ಸರಿ ಏನು ಬಿಡೋಕೆ ಹೋಗ್ಬೇಡಿ, ಅದೇನು ಗಾಡಿ ಅಲ್ಲ. 15 ದಿನಕ್ಕೊಂದ್ಸರಿ, ತಿಂಗ್ಳಿಗೊಂದ್ಸರಿ 2 ಸರಿ ಸಾಕು ಫ್ರೆಂಡ್ಸ್. ಅದೂ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ. ಅವ್ರು ಯಾರ್ಯಾರೋ ಕರ್ಪೂರ ಅದು ಇದು ಏನು ಹೇಳ್ತಾರೆ, ಅಷ್ಟೊಂದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನಾರ್ಮಲ್ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ ಅಷ್ಟೇ. ಆದರೆ ಜಾಸ್ತಿ ಏನಾದ್ರು ಚಳಿ ಇದ್ದರೆ ಬಿಸಿನೀರು ಹಾಕಿ, ಸ್ವಲ್ಪ ಬಿಸಿನೀರು ಹಾಕಿ, ಜಾಸ್ತಿ ಸುಡೋ ಥರ ಅಲ್ಲ. ನಾವು ಸ್ನಾನ ಮಾಡೋ ಬಿಸಿನೀರು ಅಷ್ಟೊಂದು ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಆಮೇಲೆ ನೋಡಿ, ಇದೇ ತಾಮ್ರಲ್ಲಿ ಪಟ್ಟ, ಮಕ್ಷಿ ಹೆಣ್ಣು ಅಂತ ಹೇಳ್ತೀನಲ್ಲ, ಅದಕ್ಕೆ ಬಂದಿರೋ ಸಿಂಗಲ್ ತಾಮ್ರಲ್ಲಿ ಪಟ್ಟ. ಅದು ಮಕ್ಷಿ ಗಂಡು ಬಂದ್ಬಿಟ್ಟು ತಾಮ್ರಲ್ಲಿ ಗಂಡು, ಸಾರಿ ಮಕ್ಷಿಗೆ ಹಾಕಿರೋದು ಗಂಡು, ತಾಮ್ರಲ್ಲಿ ಗಂಡು. ಇದು ಅದಕ್ಕೆ ಬಂದಿರೋ ತಾಮ್ರಲ್ಲಿ ಪಟ್ಟ. ತುಂಬ ಒಳ್ಳೆ ಲೈನು ಫ್ರೆಂಡ್ಸ್. ಇದ್ರ ತಾತ ಇದ್ದಂಗಿದೆ, ಅದಕ್ಕೋಸ್ಕರ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಕಣ್ಣಾಗಲಿ ರೆಕ್ಕೆ ಆಗಲಿ ಬಣ್ಣ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಏನಾಗುತ್ತೆ. ಜಾತಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಫ್ರೆಂಡ್ಸ್. ಜಾತಿ ಮಾಡ್ಕೊಂಡು ಅದೊಂದು ಲೈನಿಗೆ ಮಾಡಿಕೊಳ್ಳೋಣ ಅಂತ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆ